ಬ್ಯಾಕ್ ಟು ಮೈ ಚಾನಲ್ ಸಾಮ್ಯ POV. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾನು ಸಾರಿ ಕೇಳ್ತೀನಿ, ಬಿಕಾಸ್ 2025ಅಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದು, ಅದಾದಮೇಲೆ ಯಾವುದೇ ವೀಡಿಯೋ ಹಾಕಿಲ್ಲ. ಸೊ ಇನ್ಮೇಲೆ ಕನ್ಸಿಸ್ಟೆಂಟಾಗಿರ್ತೀನಿ, ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕ್ತಿರ್ತೀನಿ. ಸೊ ಇದು ನನ್ನ 2026ನ ಮೊದಲನೇ ವೀಡಿಯೋ ಆಗಿರುತ್ತೆ. ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸಿ ಆ್ಯಂಡ್ ಇನ್ಮೇಲೆ ಕನ್ಸಿಸ್ಟೆಂಟಾಗಿ ಇರ್ತೀನಿ ಅಂತ ಶಪಥ ಮಾಡ್ಕೊಂಡಿದ್ದೀನಿ. ಸೊ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ತಮ್ಮನೇ ನೋಡಿದರೆ ಗೊತ್ತಾಗುತ್ತೆ ಏನು ವಿಡಿಯೋ ಅಂತ. ಸೊ ನನ್ನ ಸವಾನಾ ಪ್ಯಾಕೇಜ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಿರ್ಬೋದು, ಇದು ನನ್ನ ಸವಾನಾ ಪ್ಯಾಕೇಜ್. ಈ ಸವಾನಾ ಪ್ಯಾಕೇಜ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ ಏನೇನಿದೆ ಅಂತ. ಸೊ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಸ್ಟೋರಿ. ಇದನ್ನು ನಾನು ಯಾವಾಗ ಆರ್ಡರ್ ಮಾಡಿದೆ ಅಂತಂದರೆ, ನಂಗೆ ಡೇಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಅವತ್ತು ನಮ್ಮ ಬಿಗ್ ಬಾಸ್, ಕನ್ನಡ ಬಿಗ್ ಬಾಸ್ದು ಕೊನೆಯ ವೀಕೆಂಡ್ ಎಪಿಸೋಡ್ಸ್ ಬರ್ತಿತ್ತು. ಕೊನೆಯ ವೀಕೆಂಡ್ ಎಪಿಸೋಡ್ ಅಂದರೆ ನಾರ್ಮಲ್ ವೀಕೆಂಡ್ ಎಪಿಸೋಡ್. ಸುದೀಪ್ ಅವ್ರು ಬಂದಿದ್ದು ನಾರ್ಮಲ್. ಫೈನಲ್ಸ್ಗಿಂತ ಮುಂಚೆ ಒಂದು ಎಪಿಸೋಡ್ ಬರ್ತಲ್ಲ, ಫೈನಲ್ ವೀಕೆಂಡ್, ಆ ಎಪಿಸೋಡ್ ಬರ್ತಾಯಿತ್ತು. ಆವಾಗ ಆರ್ಡರ್ ಮಾಡಿದ್ದು ನಾನು ಆ ವೀಕೆಂಡಲ್ಲಿ. ಆ್ಯಂಡ್ ಫೈನಲ್ಸು ಮುಗಿದು ಒಂದು ವಾರ ಆಚೆ ಆಯ್ತು ಅನಿಸುತ್ತೆ. ಸೊ ಇವಾಗ ಬಂದಿದೆ ಸವಾನದು. ನನಗೆ ಇದು ಔಟ್ ಆಫ್ ಡೆಲಿವರಿ ನೋಡಿದಾಗ ಎಷ್ಟು ಖುಷಿ ಆಯಿತು ಅಂತಂದರೆ, ಟುಡೇ ಇಸ್ ಮೈ ಹ್ಯಾಪಿಯೆಸ್ಟ್ ಡೇ ಅಂತ ಅಂದ್ಕೊಂಡಿದ್ದೆ. ಸವಾನಲ್ಲಿ ಆರ್ಡರ್ ಮಾಡೋರಿಗೆ ಗೊತ್ತಿರುತ್ತೆ, ಅದರಲ್ಲೂ ಸ್ಟ್ಯಾಂಡರ್ಡ್ ಡೆಲಿವರಿ ಏನಾದ್ರು ಅದರದ್ದು ಐಟಮ್ ಆರ್ಡರ್ ಮಾಡಿಬಿಟ್ಟಿರೋ ಗೊತ್ತಿರುತ್ತೆ. ಬಟ್ ಆ್ಯಕ್ಚುಲಿ ನಂಗೆ ಸವಾನಾ ಕಲೆಕ್ಷನ್ಸ್ ತುಂಬಾ ಇಷ್ಟ. ಅದಕ್ಕೆ ತುಂಬ ಫ್ರೀಕ್ವೆಂಟಾಗಿ ಇದರಲ್ಲಿ ಆರ್ಡರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನನಗೆ ಈ ಥರ ಏನಕ್ಕೆ ಅನಿಸ್ತಿದೆ ಅಂತಂದರೆ, ನಾವು ಈ ಮನೆಗೆ ಶಿಫ್ಟ್ ಆಗಿ ಒಂದು 2.5 years ಹತ್ರ ಆಗಿದೆ. ಇದಕ್ಕಿಂತ ಮುಂಚೆ ನಾವು ಇದ್ದಿದ್ದ ಮನೆಯಲ್ಲಿ ನಾನು ಏನೇ ಆರ್ಡ್ರ್ ಮಾಡಿದ್ರು ಎಸ್ಟಿಮೇಟೆಡ್ ಡೇಟ್ ಏನಿರುತ್ತೆ ಅದಕ್ಕಿಂತ ಮುಂಚೆನೇ ಬರೋದು, ಅಥವಾ ಆ ಡೇಟ್ ಕೊಟ್ಟಿದ್ದ ಡೇಟ್ ಟೈಮಿಗೆ ಬರೋದು. ಆ್ಯಂಡ್ ಇದು ಪಾಪ ಎಸ್ಟಿಮೇಟೆಡ್ ಟೈಮಲ್ಲೇ ಬಂದಿದೆ, ಬಟ್ ಎಸ್ಟಿಮೇಷನ್ ಡೇಟೇ ತುಂಬ ದಿನ ತೊಗೊಂಡ್ಬಿಟ್ಟಿದೆ. ಸೊ ಅದೊಂದೇ ಪ್ರಾಬ್ಲಮ್. ಸೊ ನನಗೆ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿರ್ತಾರೆ, ನೀನು ಯಾವುದೋ ಕಾಡಲ್ಲಿದೆಯಾ ಕಣೆ, ಯಾವುದೋ ಕಾಡಲ್ಲಿದೆಯಾ ನೀನು ಅಂತ. ನನಗೆ ಈ ಪ್ಯಾಕೇಜ್ ಆರ್ಡ್ರ್ ಮಾಡಿದಾಗ ಹಾಗೆ ಅನಿಸ್ತು, ಕನ್ಫರ್ಮ್ ಆಯಿತು, ಹೌದು ನಾನು ಯಾವುದೋ ಕಾಡಲ್ಲಿ ಇದ್ದೀನಿ ಅಂತ. ಸೊ ಬಟ್ ಕಾಡಲ್ಲಿದ್ದರೂ ಪರವಾಗಿಲ್ಲ, ಬಂದಿದೆ ಪ್ಯಾಕೇಜು. ಆ್ಯಂಡ್ ಅದೇನೋ ಹೇಳ್ತಾರಲ್ಲ, ಗುಡ್ ಥಿಂಗ್ಸ್ ಟೇಕ್ ಟೈಮ್ ಅಂತ, ಗುಡ್ ಥಿಂಗ್ಸ್ ಟೇಕ್ ಟೈಮ್. ಸೊ ಹಾಗೆ ಅಂದ್ಕೊಂಡು ಇದನ್ನು ಓಪನ್ ಮಾಡೋಣ. ಸೊ ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಸೊ ನಾನು ಆರ್ಡ್ರ್ ಮಾಡಿರೋದು ಬ್ಯಾಗ್ ಆರ್ಡ್ರ್ ಮಾಡಿದ್ದೀನಿ ಸವಾನಾನಲ್ಲಿ. ಆ್ಯಂಡ್ ಇನ್ನೊಂದು ಹೇಳಬೇಕು, ಸವಾನದು ನನಗೆ ಬೆಸ್ಟ್ ಇಷ್ಟ ಆಗುವಂಥ ಒನ್ ಆಫ್ ದ ಥಿಂಗ್ಸ್ ಅಂದರೆ ಈ ಜಿಪ್ಲಾಕ್ ಬ್ಯಾಗ್. ಅವ್ರದ್ದು ಎಲ್ಲ ಐಟಮ್ಸು ಈ ಥರ ಜಿಪ್ಲಾಕ್ ಬ್ಯಾಗಲ್ಲಿ ಕೊಡ್ತಾರೆ. ಇದು ಎಷ್ಟು ಯೂಸ್ ಆಗುತ್ತೆ ಅಂತಂದರೆ, ನೀವು ಟ್ರಾವೆಲ್ಗೆ ಹೋಗಲಿ ಅವಾಗ ಆರ್ಗನೈಸರ್ ಆಗಿ ಯೂಸ್ ಆಗುತ್ತೆ, ಇಲ್ಲ ಮನೆಯಲ್ಲಿ ಅಮ್ಮನ್ರಿಗಳು ಯೂಸ್ ಮಾಡೋಕ್ಕಾಗತ್ತೆ, ಬೇರೆ ಬೇರೆ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ಇದು ತುಂಬಾ ಯೂಸ್ ಆಗುತ್ತೆ. ನಾನು ಯಾವುದೇ ಸವಾನಾ ಬ್ಯಾಗ್ಸ್ ಬಂದರೂ ಅದನ್ನು ಬಿಸಾಕಕ್ಕೆ ಹೋಗಲ್ಲ. ಇದನ್ನು ಬಿಸಾಕ್ತೀನಿ, ಬಟ್ ಈ ಬ್ಯಾಗ್ ಜಿಪ್ಲಾಕ್ ಬ್ಯಾಗ್ನ ಬಿಸಾಕಲ್ಲ, ಬಿಕಾಸ್ ಇದನ್ನ ಆರ್ಗನೈಸರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲ ಅಂತಂದರೆ ನೀವು ಬಂದಿರೋ ಐಟಮ್ ಅಥವಾ ಬಟ್ಟೆ ಏನೇ ಬಂದಿದ್ರು ಇದರಲ್ಲಿ ಜಿಪ್ಲಾಕ್ ಮಾಡಿ ನೀಟಾಗಿ ನೀವು ಆರ್ಗನೈಸ್ ಮಾಡ್ಕೋಬೋದು, ನಿಮ್ಮ ವಾರ್ಡ್ರೋಬ್ ಒಳಗಡೆ ಇಟ್ಕೋಬೋದು. ಸೊ ಅದಕ್ಕೋಸ್ಕರ ನನಗೆ ಇದು ತುಂಬ ಇಷ್ಟ ಆಗುತ್ತೆ. ಸೊ ನಾನು ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ದು ಬ್ಯಾಗು, ನಾನು ಆರ್ಡ್ರ್ ಮಾಡಿರೋದು 2-in-1 ಥರ ಬ್ಯಾಗು. ಈ ಥರ ಶೋಲ್ಡರ್ ಬ್ಯಾಗ್ ಕೂಡ, ಆ್ಯಂಡ್ ಈ ಥರ ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಈ ಥರ 2-in-1 ಬ್ಯಾಗ್ ನಾನು ಆರ್ಡರ್ ಮಾಡಿರೋದು. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ಗೋಲ್ಡ್ ಡೀಟೇಲಿಂಗ್ ಇದೆ. ನನಗೆ ಗೋಲ್ಡ್ ಡೀಟೇಲಿಂಗ್ ತುಂಬ ಇಷ್ಟ, ಗೋಲ್ಡ್ ಕಲರ್ ಇಷ್ಟ ಸಿಲ್ವರಿಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ನಾನು ಗೋಲ್ಡ್ ಡೀಟೇಲಿಂಗ್ ಇರೋ ಬ್ಯಾಗ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಹೋಬೋ ಬ್ಯಾಗ್ ಅಂತಾರಲ್ಲ, ಹೋಬೋ ಸ್ಟೈಲ್ ಬ್ಯಾಗ್, ಆ ಥರ ಬ್ಯಾಗ್ ಇದು. ಜಿಪ್ ಕೂಡ ಚೆನ್ನಾಗಿದೆ. ಆ್ಯಂಡ್ 1 ಕಂಪಾರ್ಟ್ಮೆಂಟ್ ಇದೆ ಹೋಬೋ ಬ್ಯಾಗ್ ಆಗಿರೋದ್ರಿಂದ.
ಸೊ ಒಂದು ಕಂಪಾರ್ಟ್ಮೆಂಟ್ ಇದೆ. ಆ್ಯಂಡ್ ಇಷ್ಟೇ ಅಲ್ಲ, ಇದಕ್ಕೆ ಒಂದು ಬ್ಯಾಗ್ ಚಾಮ್ ಕೊಟ್ಟಿದ್ದಾರೆ. ಬ್ಯಾಗ್ ಚಾಮ್ನ ಹಾಕೋಣ ಇರಿ. ಯಾವ ಕಡೆ ತಿಪ್ಪು, ಎಲ್ಲ ಹಾಕ್ಬೇಕು? ಇಲ್ಲಿ ಎಲ್ಲ ಹಾಕ್ಬೇಕಂತಲೇ ಗೊತ್ತಾಗಲಿಲ್ಲ. ನೀವು ಆ್ಯಕ್ಚುಲಿ ಈ ಹುಕ್ಕಿಗೆ ಬೇಕಾದ್ರೂ ಹಾಕೋಬೋದು. ಈ ಹುಕ್ಕಿದೆಯಲ್ಲ, ಇಲ್ಲಿ ಕೂಡ ಹಾಕೋಬೋದು. ಕಾನ್ಸ್ಟೆಂಟಾಗಿ ನನಗೆ ರೈಟ್ ಸೈಡೇ ಬೇಕು, ಲೆಫ್ಟ್ ಸೈಡೇ ಬೇಕು ಅಂದರೆ ಹೀಗೂ ಹಾಕೋಬೋದು. ಇಲ್ಲ ಅಂತಂದರೆ ನಮ್ಮ ಜಿಪ್ ಇರುತ್ತಲ್ಲ, ಸೊ ಅದಕ್ಕೆ ಕೂಡ ಹಾಕೋಬೋದು. ಸೊ ಈ ಬ್ಯಾಗಿಗೆ ಇದೆಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಆ್ಯಕ್ಚುಲಿ ತ್ರೀ ವೇರಿಯಂಟ್ಸ್ ಇದೆ. ಒಂದು ಬ್ರೌನು, ಒಂದು ಈ ಥರ ಚಾಕ್ಲೇಟ್ ಕಲರು, ಇನ್ನೊಂದು ಬ್ಲ್ಯಾಕು. ಬ್ಲ್ಯಾಕ್ ನನಗೆ ಹೌದು ಬ್ಲ್ಯಾಕ್ ತೊಗೋಬೋದಿತ್ತು, ಬಟ್ ನನಗೆ ಈ ಚಾಕ್ಲೇಟ್ ಬ್ರೌನ್ ತುಂಬಾ ಇಷ್ಟ ಆಯ್ತು ಈ ಕಲರು. ಸೊ ಹಾಗಾಗಿ ನಾನು ಇದು ತೊಗೊಂಡಿದ್ದೀನಿ. ಆ್ಯಂಡ್ ತುಂಬ ಅಫೋರ್ಡಬಲ್ ರೇಂಜ್ಗೆ ನನಗೆ ಇದು ಸಿಕ್ತು. ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ, ಅಫೋರ್ಡಬಲ್ ಪ್ರೈಸ್. ನಾನು ಪ್ರೈಸ್ನ ಸ್ಕ್ರೀನ್ ಮೇಲೆ ಎಲ್ಲರೂ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇದು ಡಿಟ್ಯಾಚಬಲ್ ಕೂಡ ಇದು ಚಾಮು. ಸೊ ನೀವು ಎಲ್ಲಾದರೂ ಡಿಟ್ಯಾಚ್ ಮಾಡ್ಕೊಬೋದು. ಇಲ್ಲ ಜೀನ್ಸ್ ಮೇಲೆಲ್ಲ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವಿತ್ ಆರ್ ವಿತೌಟ್ ಚಾಮ್ ನೀವು ಹಾಕೋಬೋದು. ಆ್ಯಂಡ್ ಜೀನ್ಸ್ ಮೇಲೆ ನೀವು ಬ್ಯಾಕ್ ಪ್ಯಾಕ್ ಥರ ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಕುರ್ತಿ, ಸಾರೀಸ್ ಆರ್ ಎತ್ನಿಕ್ ವೇರ್ಸ್ ಆರ್ ಸಮ್ ಟ್ರೆಡಿಷ್ನಲ್ ಆ ಥರದ ಮೇಲೆ ಶೋಲ್ಡರ್ ಬ್ಯಾಗಾಗೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಹೇಗಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಜೀನ್ಸ್ ಮೇಲೂ ಶೋಲ್ಡರ್ ಬ್ಯಾಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೆ ತುಂಬ ಇಷ್ಟ ಆಯಿತು ಇದು. ಆ್ಯಂಡ್ ಇದು ಡೀಟೇಲಿಂಗ್ ತುಂಬಾ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ನಾನು ಈ ಬ್ಯಾಗ್ನ ಆರ್ಡ್ರ್ ಮಾಡಿದೆ. ಇದಿಷ್ಟೇ ಅಲ್ಲ, ಆ್ಯಕ್ಚುಲಿ ಈ ಚಾಮ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಎಷ್ಟು ಕ್ಯೂಟಾಗಿದೆ ಈ ಚಾಮ್. ಕೀಚೇನಾಗೂ ಯೂಸ್ ಮಾಡ್ಬೋದು. ಇದು ಬೇರೆ ಬ್ಯಾಗ್ಸಿಗೂ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನಾನು ಏನಕ್ಕೆ ಗೊತ್ತಾ, ಇನ್ನೊಂದು ಬ್ಯಾಗ್ ತೊಗೊಂಡಿದ್ದೆ. ಆ ಬ್ಯಾಗು, ಈ ಬ್ಯಾಗ್ ನಾನು ತುಂಬ ಯೂಸ್ ಮಾಡೋದು ಈ ಬ್ಯಾಗ್, ಓಕೆನಾ. ಲೈಕ್ ನೋಡ್ತಿರ್ಬೋದು, ಶೋಲ್ಡರ್ ಬ್ಯಾಗ್ ಇದು, ಓಕೆನಾ. ಶೋಲ್ಡರ್ ಬ್ಯಾಗ್ ತುಂಬ ಕನ್ವೀನಿಯೆಂಟು. ಇದು ತುಂಬ ವರ್ಷ ಆಯಿತು ತೊಗೊಂಡು. 2025 ತೊಗೊಂಡ, ಇಲ್ಲ ಅದಕ್ಕೂ ಮುಂಚೆನೇ ತೊಗೊಂಡಿರೋ ಬ್ಯಾಗ್ ಇದು ನಾನು. ಸೊ ತುಂಬಾ ಬಾಳಿಕೆ ಬಂದಿದೆ, ಚೆನ್ನಾಗಿ ಕೂಡ ಇದೆ. ನಾನು ಇನ್ನು ಅಮೆಝಾನಲ್ಲಿ ತೊಗೊಂಡಿದ್ದು. ವೈಟ್ ಬ್ಯಾಗ್ ನಂಗೆ ತುಂಬ, ಅವಾಗ ವೈಟ್ ಒಬ್ಸೆಸ್ಡ್ ಆಗಿದ್ದೆ ನಾನು. ವೈಟ್ ಎಲ್ಲ ಕಡೆ ವೈಟ್ ಅಂತಿದೆ. ಸೊ ಹಾಗಾಗಿ ವೈಟ್ ಬ್ಯಾಗ್ ತೊಗೊಂಡಿದ್ದೆ. ಆ್ಯಂಡ್ ಎಲ್ಲ ಕಡೆ ನಾನು ಇದೇ ಬ್ಯಾಗ್ ತೊಗೊಂಡು ಹೋಗ್ತಿದ್ದು. ಯಾಕಂದರೆ ನಂದು ಪರ್ಸ್ ತುಂಬ ಚಿಕ್ಕದಾಗಿತ್ತು. ಆ್ಯಂಡ್ ಚಿಕ್ಕ ಪರ್ಸು, ಚಿಕ್ಕ ಬ್ಯಾಗು, ಎಲ್ಲ ಎಸೆನ್ಷಿಯಲ್ಸ್ ಇದು ತುರ್ಕೊಂಡು ಹೋಗ್ತಿದ್ದೆ. ಬಟ್ ಇವಾಗ ಏನು ಮಾಡಿದ್ದೀನಿ ನಾನು, ವಾಲೆಟ್ಟು ಚೇಂಜ್ ಮಾಡಿದೆ. ನೀವು ನೋಡ್ಬೋದು, ಈ ಬ್ಯಾಗಿಗೆ ಫುಲ್ಲು ವಾಲೆಟೇ ಕುತ್ಕೊಂಡ್ಬಿಡುತ್ತೆ. ಆ್ಯಂಡ್ ಇದ್ರೊಳಗಡೆ ಇನ್ನೂ ಒಂದಷ್ಟು ಐಟಮ್ಸ್ ಹಾಕೋಬೇಕಂತಂದರೆ ಇಯರ್ಪಾಡ್ಸ್ ಎಲ್ಲದು. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಜಿಪ್ಪೆಲ್ಲ ಕ್ಲೋಸ್ ಮಾಡೋಕ್ಕೆ. ಆಮೇಲೆ ತುಂಬ ಬಲ್ಕಿಯಾಗಿ ಕಾಣುತ್ತೆ. ಸೊ ಎಲ್ಲದೂ ಐಟಮ್ಸ್ ತುರ್ಕೊಳಕ್ಕಾಗಲ್ಲ, ತುಂಬ ಏನೇನು ಬೇಕೋ ಸ್ವಲ್ಪ ಅಷ್ಟೇ ಇಟ್ಕೊಳಕ್ಕಾಗತ್ತೆ. ಸೊ ಹಾಗಾಗಿ ನಾನು ಈ ಬ್ಯಾಗ್ನ ಚೇಂಜ್ ಮಾಡಬೇಕು. ಎಲ್ಲಾದರೂ ಲೈಟ್ ವೇರ್ಗೆ ತೊಗೊಂಡು ಹೋಗ್ಬೇಕಂತ ಅಂದ್ಬಿಟ್ಟು ನಾನು ಈ ಬ್ಯಾಗು ಹೆವಿಗೆ ತೊಗೊಂಡೆ. ಸೊ ಇದು ಯೂಸ್ ಮಾಡ್ತಾ ಇರ್ತೀನಿ, ಹೇಳ್ತೀನಿ. ಇದ್ರ ರಿವ್ಯೂ ಕೂಡ ಮುಂದೆ ಕೊಡ್ತೀನಿ, ಹೇಗಿದೆ, ಚೆನ್ನಾಗಿದೆಯಾ, ಬಾಳಿಕೆ ಬರ್ತಿದೆಯಾ, ಏನು ಎತ್ತ ಅಂತ. ಸೊ ಮುಂದೆ ನನ್ನ ವ್ಲಾಗ್ಸ್, ನನ್ನ ವೀಡಿಯೋಸಲ್ಲೆಲ್ಲ ನೋಡ್ಬೋದು ಈ ಬ್ಯಾಗ್ನ. ಸೊ ಆ್ಯಂಡ್ ಇಷ್ಟೇ ಅಲ್ಲ, ನಾನು ಆ್ಯಕ್ಚುಲಿ ಸವಾನಲ್ಲಿ ಫೋನ್ ಚಾಮ್ಸ್ ಮತ್ತು ಬ್ಯಾಗ್ ಚಾಮ್ಸ್ ನೋಡ್ತಿದ್ದೆ. ತುಂಬಾ ಇಷ್ಟ ಆಯ್ತು ನನಗೆ. ಅದರಲ್ಲಿ ನಾನು ನನ್ನ ಫ್ರೆಂಡಿಗೆ ಗಿಫ್ಟ್ ಕೊಡಬೇಕಿತ್ತು. ಸೊ ಅವಳಿಗೆ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಚಾಮ್ ಆರ್ಡ್ರ್ ಮಾಡಿದೆ. ಎಷ್ಟು ಕ್ಯೂಟಾಗಿದೆ ನೋಡ್ಬೋದು ನೀವು. ಕ್ರೋಶೆಟಲ್ಲಿ ಮಾಡಿರೋದು ಡೇಝಿ ಮತ್ತು ಚೆರಿ. ಆ್ಯಂಡ್ ಇದಕ್ಕೊಂದು ಸ್ಮಾಲ್ ಚೆರಿದು ಚಾಮ್ ಕೂಡ ಇದೆ. ಸಿಕ್ಕಾಪಡೆ ಕ್ಯೂಟಾಗಿದೆ. ಇದನ್ನು ಬ್ಯಾಗ್ ಚಾಮಾಗೂ ಯೂಸ್ ಮಾಡ್ಬೋದು, ಕೀಚೇನಾಗೂ ಯೂಸ್ ಮಾಡ್ಬೋದು, ಎರಡು ರೀತಿಯೂ ಯೂಸ್ ಮಾಡ್ಬೋದು. ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಅವಳು ಯಾವುದಕ್ಕಾದ್ರೂ ಯೂಸ್ ಮಾಡಲಿ ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಅವಳಿಗೆ ಇನ್ನೂ ಒಂದು ಆರ್ಡ್ರ್ ಮಾಡಿದೆ. ಇದು
ಇದು ಅಷ್ಟೇ ಬ್ಯಾಕ್ ಚಾಮ್ ಇದನ್ನು ಕೂಡ ಆರ್ಡ್ರ್ ಮಾಡಿದೆ ನಾನು. ಅವಳಿಗೆ ಇಷ್ಟ ಈ ಥರ ಕ್ಯೂಟಾಗಿರೋದಂದರೆ ಇಷ್ಟ ಆಗುತ್ತೆ ಅವಳಿಗೆ. ಸೊ ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿದೆ. ಇದನ್ನು ತೋರಿಸ್ತೀನಿ ರೀ. ಓ ಇನ್ನೊಂದು ಅದರೊಳಗಡೆ ಇನ್ನೊಂದಿದೆ. ಓಕೆ, ಅವಳ ಹತ್ರ ಈ ಥರ ಕ್ಯೂಟ್ ಸ್ಟಫ್ ಎಲ್ಲ ತುಂಬ ಚೆನ್ನಾಗಿದೆ, ಇಟ್ಕೋತಾಳೆ ಅವಳು ನನಗೆ ಕಂಪೇರ್ ಮಾಡಿದ್ರೆ. ನೋಡಿ ಎಷ್ಟು ಕ್ಯೂಟಾಗಿದೆ. ಇದನ್ನು ಅಷ್ಟೇ ಬ್ಯಾಕ್ ಚಾಮ್ ಇಲ್ಲ ಕೀ ಚೈನ್ ಹೇಗಾದರೂ ಯೂಸ್ ಮಾಡ್ಬೋದು. ಇದಕ್ಕೊಂದು ಶಾಲ್ ಬೇರೆ ಇದೆ. ಫಂಕ್ಷನಾಲಿಟಿ ಬಗ್ಗೆ ಮಾತಾಡೋದು ಬೇಡ, ಲುಕ್ಸ್ ಅಷ್ಟೇ ನೋಡೋಣ. ಆ್ಯಂಡ್ ಅದು ಪಾಪ ಬ್ಲಷ್ ಕಿಶ್ ಎಲ್ಲ ಹಾಕ್ಯಾರೆ. ಆ್ಯಂಡ್ ಅದಕ್ಕೆ ಕಣ್ಣಿಗೆ ಗಾಗಲ್ಸ್ ಕೂಡ ಇದೆ. ಅಯ್ಯೋ ಹಾಂ, ಗಾಗಲ್ಸ್ ಕೂಡ ಇದೆ. ಸೊ ಇದು ಡಿಟ್ಯಾಚಬಲ್ ಇದೆ. ಆ್ಯಂಡ್ ಸ್ಕಾರ್ಫ್ ಕೂಡ ಡಿಟ್ಯಾಚಬಲ್ ಇದೆ. ಸೊ ಅವಳಿಗೆ ಇಷ್ಟ ಆಗುತ್ತೆ, ಈ ಥರ ಕ್ಯೂಟ್ ಸ್ಟಫ್ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ. ಸೊ ಇದು ಅವಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವಳ ರಿಯಾಕ್ಷನ್ ವ್ಲಾಗು ಬೇಕಾದ್ರೆ ಹಾಕ್ತೀನಿ. ಅವಳ ರಿಯಾಕ್ಷನ್ ಕೂಡ ಕ್ಯಾಪ್ಚರ್ ಮಾಡ್ತೀನಿ. ಇದಕ್ಕೆ ಕ್ಯಾಪ್ಚರ್ ಮಾಡಿಬಿಟ್ಟು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇದು ನನ್ನ ಸವಾನ ಅನ್ಬಾಕ್ಸಿಂಗ್ ಆಗಿತ್ತು. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿ. ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಇದೇ ಥರನೇ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ, ಆವಾಗಲೇ ಪ್ರಾಮಿಸ್ ಮಾಡಿದೆ. ಸೊ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.